ಫೆಬ್ರವರಿಯಲ್ಲಿ ನಡೆದ ರೋಟರಿ ಕಾನ್ಫರೆನ್ಸ್ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ರೋಟರಿ ಸದಸ್ಯರಿಗೆ ಕೃತಜ್ಞತಾ ಕಾರ್ಯಕ್ರಮವನ್ನು ನಗರದ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ರೋಟರಿ ಕ್ಲಬ್ ವತಿಯಿಂದ ರೋಟರಿ ಸದಸ್ಯರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸಮಾರಂಭದಲ್ಲಿ ರೋಟರಿ ಸದಸ್ಯರಿಂದ ಅಂಗಾಂಗ ದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾ ಅರಳುಗುಪ್ಪೆ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಅನೇಕ ರೋಟರಿ ಸದಸ್ಯರ ಅಂಗಾಂಗ ದಾನವನ್ನು ನೋಂದಾಯಿಸಿಕೊಂಡರು. ಬಳಿಕ ರೋಟರಿ ಸದಸ್ಯರು ಫೆಬ್ರವರಿಯಲ್ಲಿ ನಡೆದ ರೋಟರಿ ಕಾನ್ಫರೆನ್ಸ್ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಈ ಒಂದು ಕಾನ್ಫರೆನ್ಸ್ಗೆ ನನ್ನನ್ನು ಗೆಳೆಯರಾಗಿ ಚುನಾಯಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಇಲ್ಲಿ ಕೆಲಸ ಮಾಡಿದ್ದು ಮತ್ತು ಕಾರ್ಯ ಮಾಡಿದ್ದು ಬಹಳಷ್ಟು ಸಂತೋಷ ತಂದಿದೆ. ಇದರೊಟ್ಟಿಗೆ ಕಲ್ಯಾಣಿ ಬ್ಯಾನರ್ಜಿ ಇಯರ್ 2000 ಕೂಡ ಅವರು ಚೀಫ್ ಗೆಸ್ಟ್ ಆಗಿ ಒಂದು ಕಾನ್ಫರೆನ್ಸ್ಗೆ ಬಂದಿದ್ದರು. ಅದರಂತೆ ಈ ವರ್ಷದ ಕಾನ್ಫರೆನ್ಸ್ಗೂ ಕೂಡ ಕಲ್ಯಾಣಿ ಬ್ಯಾನರ್ಜಿ ಅವರು ಬಂದಿದ್ದರು. ಅವರೊಟ್ಟಿಗೆ ಕೆಲ ತಿಂಗಳ ಒಂದು ಆರೈಗೆ AD ಆಗಿ ಕೆಲಸ ನಿರ್ವಹಿಸಿದ್ರು. ಬಹಳ ಸಂತೋಷ. ಎಲ್ಲ ರೋಡ್ಗೆ ಬಂದು ಇದು ನನಗೆ ತುಂಬ ಆಸೆ ಇದ್ದಿದ್ದು, ಚಿಕ್ಕಮಗಳೂರಿಗೆ ಒಂದ್ಸರಿ ಕಾನ್ಫರೆನ್ಸ್ ಮಾಡೋಕ್ಕಾಗಲ್ವ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಭಾಳ ಆಸೆ ಇತ್ತು. B.N. ರಮೇಶ್ ಅವರು ಗವರ್ನರ್ ಆದಾಗ ಈ ನಮಗೆ ಹೇಳಿ, ನೀವು ಒಂದ್ಸರಿ ಸ್ಟೆಪ್ ಹಿಂದೆ ತೆಗೆದ್ರೆ ನೆಕ್ಸ್ಟ್ ಇದ್ದಿರೋ ಸ್ಟೆಪ್ ದಯವಿಟ್ಟು ಹಿಂದೆ ತೆಗಿಬೇಡಿ, ನೀವು ಗವರ್ನರ್ ಆಗಲೇಬೇಕು ಅಂತಂದು ನಾನು ಆಸೆಯಿಂದ ಕೇಳ್ಕೊಂಡಿದ್ದೆ ಹಾಸನ ಕಾನ್ಫರೆನ್ಸ್ ಟೈಮಲ್ಲಿ. ಅವಾಗ ಇಲ್ಲ, ನಾನು ಹೆಜ್ಜೆ ಮುಂದೆ ಹಾಕಿದ್ರೆ ತೆಗೆಯಲ್ಲ ಮಾಡ್ಕೊಟ್ಟಿದ್ರು. ಅವ್ರು ನಾನು ಕಂಡೀಷನ್ ಆಗಿದೆ, ಹೆಜ್ಜೆ ಮುಂದೆ ಇಟ್ಟಿದ್ದೆ ಅಂದರೆ ಕಾನ್ಫರೆನ್ಸ್ ಚಿಕ್ಕಮಗಳೂರಲ್ಲೇ ಮಾಡಬೇಕು. ಅದು ನನಗೆ ಭಾಳ ಆಸೆ ಇದೆ. ಯಾಕೆ ಇಷ್ಟು ವರ್ಷ 3 ಜನ ಗವರ್ನರ್ ಆದರೂ ನಮಗೆ ಕಾಂಗ್ರೆಸ್ ಮಾಡೋಕ್ಕೆ ನಮಗೆ ಶಕ್ತಿಗಳು ಚಿಕ್ಕಮಲ್ಲಿ ಏನು ಡ್ರಾಬ್ಯಾಕ್ ಅಂತ ನಮಗೆ ಗೊತ್ತಾಗಬೇಕಿಲ್ಲ. ಮತ್ತೆ ಎಲ್ಲ ಯಾಕಂದ್ರೆ ಇಲ್ಲ, ಇಲ್ಲಿ ಮೇಜರ್ ಪ್ರಾಬ್ಲಮ್ ಅಕಾಮಡೇಷನ್ ಅಂತ. ಬಟ್ ಇವತ್ತಿನ ಅಕಾಮಡೇಷನ್ ಮೋಸ್ಟ್ಲಿ ನಮ್ಮ ವರ್ಲ್ಡಲ್ಲಿ ಯಾವುದಿಲ್ಲ ಅಕಾಮಡೇಷನ್ ಅಂತ. ಅಕಾಮಡೇಷನ್ ಚಿಕ್ಕಮಲ್ಲಿ ಆ್ಯಕ್ಚುಲಿ ಸಿಂಗಾಪುರ್ ಮಲೇಷ್ಯಾಕ್ಕೆ ಹೋಗಿದ್ದಾರೆ ಮೊನ್ನೆ ಆರೈಕೆ ವರ್ಷಕ್ಕೆ. ಅಲ್ಲಿ ಅಕಾಮಡೇಷನ್ ನಾವು 5 ಸ್ಟಾರ್ 4 ಸ್ಟಾರ್ ಹೋಟೆಲ್, ಇಂಗ್ಲೀಷ್ ಹೋಟೆಲ್. ನಮ್ದು ಮದುವೆ ಅಂದರೆ ನಮ್ಮ ಶ್ರೀನಿವಾಸ ಅವ್ರದ್ದು ಹಾಲ್ಟಿಂಗ್ ಎಷ್ಟು ಚೆನ್ನಾಗಿದೆ ಕಂಪೇರ್ ಟು ದಟ್. ಹೆಚ್ಚು ಆ ಥರ ಇದೆ ನಮ್ದು ಅಕಾಮಡೇಷನ್. ಚಿಕ್ಕಮಗಳೂರು ವರ್ಲ್ಡಲ್ಲೇ ಟಾಪಲ್ಲಿ ನಾವು ಬೇರೆ ದೇಶಕ್ಕೆ ಹೋದರೆ ನಮ್ದು ಗೊತ್ತಾಗಲ್ಲ. ಹಿಂದೆ ನಾವು ಹೊರದೇಶಕ್ಕೆ ಹೋಗ್ತಾ ಇದ್ವಾ, ಫಾರಿನ್ ಹೆಂಗೆ ಇಂಡಿಯಾ ಹೆಂಗೆ ಇಂಥ ಕೀಳಾಗಿ ಹೋಗ್ತಾ ಇದ್ವಿ. ಈಗ ನಾವು ಯಾವ ದೇಶಕ್ಕಿಂತ ಕಮ್ಮಿ ಇಲ್ಲ, ಯಾರಿಗೂ ಇಲ್ಲ. ಚೆನ್ನಾಗಿದೆ. That is the nature. So I think nature has helped in all the respects. So we have come through it, and managing all the members of the 3 clubs, Coffeeland, Badanur Club, Chikmagalur Club, it is not that easy. So she could manage all the clubs, the president, the committee members, everywhere, and make this all the selection or all the programs, all the items so well arranged and so well in time. The best part is, in the conference you might have all observed that we could see her every moment, every time. From the day 1 to even to the day last, that was at the end. Up to 4 o'clock we had lunch and all these things. At that time she was available and was just discussing how things are going. ಆದರೆ ಕಾನ್ಫರೆನ್ಸ್ ಎಷ್ಟು ಚೆನ್ನಾಗಿ ನಡೀತು ಅಂದರೆ, ಫುಡ್ಡಲ್ಲಿ ಯಾವುದೇ ರೀತಿ ಕಾನ್ಫರೆನ್ಸ್ ಬಗ್ಗೆ ಹೇಳೋದಾದ್ರೆ ಫುಡ್ಡಲ್ಲಿ ಯಾರು ಕೂಡ ಏನು ಕಂಪ್ಲೇಂಟ್ ಮಾಡಲಿಲ್ಲ. ತುಂಬ ಚೆನ್ನಾಗಿತ್ತು ಅಂತ ನಾನು ಕೇಳ್ಪಟ್ಟಂಥ ಎಲ್ಲ ಡೆಲಿಗೇಟ್ಸ್ಗಳು ಕೂಡ ಹೇಳಿದರು.
ಮೇನ್ ಆಗಿ ಕಾನ್ಫರೆನ್ಸ್ ನಡಿಬೇಕಾದ್ರೆ ಆಗುವಂಥದ್ದು ಒಂದು ಅಕಾಮಿಡೇಷನ್, ಫುಡ್ ಮತ್ತೆ ಅಲ್ಲಿ ಬರುವಂತ ಗೆಸ್ಟ್ ಸ್ಪೀಕರ್ಸ್. ಇವು 3 ಜನರಿಂದ ಇಡೀ ಕಾನ್ಫರೆನ್ಸ್ ಒಂದು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಒಳ್ಳೆ ಗೆಸ್ಟ್ ಸ್ಪೀಕರ್ಸ್ ನ ಕರೆಸಿದಾಗ ಒಂದಷ್ಟು ವಿಚಾರಗಳನ್ನ ನಾವು ಅವ್ರನ್ನ ಕೇಳಿ ತಿಳಿಬಹುದು. ಸೊ ಆ ರೀತಿಯಲ್ಲಿ ನಾವು ನೋಡಿದಾಗ ಈ ಸಾಲಿನ ಕಾನ್ಫರೆನ್ಸ್ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನುವಂಥದ್ದು ನನ್ನ ಭಾವನೆ. ಇಷ್ಟೊತ್ತು ಅತ್ಯಂತ ಕಡಿಮೆ ಸೌಕರ್ಯವುಳ್ಳ ಜಾಗವನ್ನ ಒಂದು ಸುಂದರವಾದ ತಾಣವನ್ನಾಗಿ ಮಾಡಿದ್ರು. ಪರಿಸರದ ಮಧ್ಯೆ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲಾ ವಿಷಯಗಳ ವಿಚಾರಗಳು ಅಂತ ಹೇಳಿದ್ರೆ ಕಾನೂನು ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು, ಆಧ್ಯಾತ್ಮಿಕತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ 2.5 ದಿನಗಳಲ್ಲಿ ನಾವು 20 ವರ್ಷಗಳಷ್ಟು ಕಲಿಯುವಷ್ಟು ಜ್ಞಾನದ ಹಸಿವನ್ನ ಹಿಂಸಿದ್ರು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗಿರ್ಬಾರ್ದು ಅಂತ ನನಗೆ ಅನ್ಸುತ್ತೆ. ಕಾರ್ಯಕ್ರಮದಲ್ಲಿ ಗವರ್ನರ್ ಗೀತಾ, ನರಸಿಂಹಸ್ವಾಮಿ, ಗುರುಮೂರ್ತಿ, ತನೋಜ್ ಕುಮಾರ್, ಸುರೇಂದ್ರ, ಶಿವಾನಂದ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು.